ಶ್ರದ್ಧಾಂಜಲಿನ ಅದಕ್ಕೆ ನಾವು ಕಾಸು ಕೊಡಬೇಕು. ಅವಳು ಫ್ರೀ ಆಫ್ ಕಾಸ್ಟ್ ಬ್ರೇಕಿಂಗ್ ನ್ಯೂಸ್ ಆಗಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಯಾವಾಗ? ಮುಹೂರ್ತ ಇಟ್ಟಿದ್ದೀನಿ. ಆದಷ್ಟು ಬೇಗ ಕೆಲಸ ಆಗುತ್ತೆ. ಆ ಮುಹೂರ್ತ ಯಾವಾಗ ಬರುತ್ತೋ ಅದಕ್ಕೂ ಮೊದಲೇ ನನಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನಾನೇ ಅವಳನ್ನ ಗೆದ್ಬಿಡ್ತೀನಿ. ಇವನು ಲೂಸಾಗಿ ಏನಾದ್ರು ಮಾಡ್ತಾನೆ ಅಂತ ಕಾಯ್ಕೊಂಡು ಕೂತ್ರೆ ಆಗಲ್ಲ. ಭೂಪತಿ, ಎವ್ರಿಥಿಂಗ್ ಇಸ್ ಫೈನ್ ಅಮ್ಮ, ನಥಿಂಗ್ ಟು ವರಿ. ನೀನೇನೋ ಹೇಳ್ಬಿಡ್ತೀಯ, ಆದ್ರೆ ನೀನ್ ಬರೋ ತನಕ ನನ್ನ ಪರಿಸ್ಥಿತಿ ಏನಾಗಿತ್ತು? ಇವಳಿಗೆ ಏನ್ ಪ್ರಾಬ್ಲಮ್ಮು? ತುಂಬಾ ಆಟ ಆಡ್ತಿದ್ದಾನಮ್ಮ. ಇವಳು ಇವತ್ತು ನಮಗೆ ಜೀವಂತವಾಗಿ ಮತ್ತೆ ವಾಪಸ್ ಸಿಕ್ಕಿದ್ದೇ ಹೆಚ್ಚು. ಹೋಪ್ಸೆ ಕಳ್ಕೊಂಡ್ಬಿಟ್ಟಿದ್ದೆ. ಭೂಪತಿ, ಏನ್ ಹೇಳ್ತಾ ಇದ್ಯಾ? ಅಂಥದ್ದು ಏನಾಯ್ತು? ಅಂದ್ರೆ ಆ ಕ್ರಿಮಿನಲ್ಗೂ ನಮಗೂ ಯಾವುದೇ ತರ ಸಂಬಂಧ ಇಲ್ಲ. ಇದೆಲ್ಲ ನಡೀತಿರೋದು ಆ CS ಮೇಲಿನ ದ್ವೇಷಕ್ಕ. ಮೇಲಿನ ದ್ವೇಷಕ್ಕ? ಆ ಕ್ರಿಮಿನಲ್ ಇಷ್ಟೆಲ್ಲ ಮಾಡ್ತಿರೋದು? ಏನ್ರಿ ಹೇಳ್ತಾ ಇದ್ದೀರಾ? ನಿಮ್ಮ ಮೇಲೆ ರಿವೆಂಜ್ ತೀರ್ಸ್ಕೊಳಕ್ಕೆ ನಕ್ಷತ್ರನ ಟಾರ್ಗೆಟ್ ಮಾಡಿದಾನ? ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾನ? ಹ್ಞೂ ಆರ್ತಿ, ನೇರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನನ್ನ ಮಗಳನ್ನ ಮುಂದೆ ಇಟ್ಕೊಂಡು ಹೀಗೆಲ್ಲ ಆಟ ಆಡ್ತಿದ್ದಾನೆ. ಅವ್ರಿಗೊಂದು ಚೂರು ಏನಾದರೂ ಆದರೆ ನಾನು ತಡೆಯಲ್ಲ ಅಂತ ಅವನಿಗೆ ಗೊತ್ತು. ಯಾರಣ್ಣ ಅವನು? ನಿನ್ ಮೇಲೆ ಈ ಮಟ್ಟದ ದ್ವೇಷ ಬೆಳೆಸ್ಕೊಂಡು ನಕ್ಷತ್ರನ್ ಜೀವ ಜೊತೆ ಆಟ ಆಡ್ತಿರೋನು? ಗೊತ್ತಿಲ್ಲ ಭಾರ್ಗವಿ. ಯಾವತ್ತೂ ಇಲ್ಲದ್ದು ಈಗ ದಿಢೀರಂತ ಶತ್ರು ಹುಟ್ಕೊಂಡಿದ್ದಾನೆ ಅಂದ್ರೆ ಏನಣ್ಣ ಅರ್ಥ? ನಮ್ಮಿಂದ ಅಂಥದ್ದೇನಾಗಿದೆ? ನಾವ್ ಯಾರಿಗೇನ್ ಮಾಡಿದೀವಿ ಅಣ್ಣ? ಹಣದ ವಿಚಾರಕ್ಕೆ ಏನಾದ್ರೂ ಇರಬಹುದಾ? ನಂಗೆ ಹಾಗೆ ಅನ್ನಿಸ್ತಾ ಇಲ್ಲ. ನಮ್ಮಲ್ಲೇ ಯಾರಾದ್ರೂ ರಿಲೇಟಿವ್ಸ್ ಯಾರಾದ್ರೂ ಇರಬಹುದಾ ಅಣ್ಣ? ಇಲ್ಲ, ಅವ್ರು ಯಾರಿಗೂ ಈ CS ನ ಎದುರಾಕೊಳ್ಳೋ ಗುಂಡಿಗೆ ಇಲ್ಲ. ಮತ್ಯಾರು ಅಣ್ಣ? ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಶತ್ರುಗಳು ಹುಟ್ಕೊಂಡಿದಾರಾ ನಿನಗೆ? ಇಲ್ಲ ಭಾರ್ಗವಿ, ಖಂಡಿತ ಇಲ್ಲ. ಅವರು ಅಲ್ಲ, ಇವರು ಅಲ್ಲ, ಮತ್ತಿನ್ಯಾರ್ರಿ? ನಾನು ಎಷ್ಟು ಸಲ ನಿಮ್ಗೆ ಹೇಳಿದ್ದೀನಿ, ಈ ರಾಜಕೀಯ, ಸಂಘ, ಪಾರ್ಟಿ, ಪಕ್ಷ ಇದೆಲ್ಲ ನಮಗ್ ಬೇಡ, ನಮ್ಗೆ ಆಗ್ಬರಲ್ಲ ಅಂತ. ನನ್ನ ಮಾತೆ ಕೇಳಲ್ಲ ನೀವು. ಇವಾಗ ನೋಡಿ. ಇಲ್ಲ ಆರ್ತಿ, ನನ್ನ ರಾಜಕೀಯ ಹಿತಶತ್ರುಗಳ ಕೆಲಸ ಅಂತೂ ಖಂಡಿತ ಅಲ್ಲ ಇದು. ಅವ್ರು ಏನಿದ್ರು ಒಂದೇ ಸತಿ ಕೆಲಸ ಮುಗಿಸ್ತಾರೆ. ಈ ಥರ ತಲೆ ಉಪಯೋಗಿಸಿ ಕೆಲಸ ಮಾಡೋರಲ್ಲ. ಇದು ಯಾರೋ ಬೇರೆ. ಯೋಚನೆ ಮಾಡೋಣ. ನಿನಗೆ ಯಾರಾದ್ರೂ ನೆನಪಾಗಬಹುದು. ಸುಮ್ನೆ ಅಂತೂ ಯಾರು ಹೀಗೆಲ್ಲ ಮಾಡಲ್ಲ. ಇದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದೆ ಅನ್ಸುತ್ತೆ. ಆ ಮನುಷ್ಯ ಯಾರಿಗೇನು ಅನ್ಯಾಯ ಮಾಡಿದಾನೋ ಅವನ್ ಮಾಡಿರೋ ತಪ್ಪಿಗೆ ನಾವ್ ಅನುಭವಿಸ್ತಾ ಇದೀವಿ. ನಮ್ಮನೆ ನೆಮ್ಮದಿ ಹಾಳಾಗ್ತಾ ಇದೆ. ಭೂಪತಿ, ಫಾರ್ ಟೈಮ್ ಬೀಯಿಂಗ್ ನೀನು ಅವಳನ್ನ ಅವ್ರ ಮನೆಗೆ ಕಳಿಸು. ನೀನು ಈ ರೀತಿ ಒದ್ದಾಡ್ತಿರೋದು ನಮಗೆ ನೋಡೋಕ್ಕಾಗ್ತಿಲ್ಲ. ಅದು ಹೇಗೋ ಆಗುತ್ತೆ ಅಣ್ಣ. ನಾನು ಅವತ್ತೇ ಹೇಳಿಲ್ವಾ ಕಳ್ಸಕ್ಕಾಗಲ್ಲ ಅಂತ. ಕಳ್ಸಕ್ ಆಗಲ್ಲ ಅಂದ್ರೆ ಅವಳ ಹಿಂದೆನೆ ನೀನು ಬಾಡಿ ಗಾರ್ಡ್ ತರ ಓಡಾಡ್ಕೊಂಡು ಇರ್ಬೇಕಾಗತ್ತೆ. ಅದೇನಾದ್ರೂ ಆಗ್ಲಿ ಅಮ್ಮ, ನಾನು ಇವಳನ್ನ ಅವ್ರ ಮನೆಗೆ ಕಳ್ಸಲ್ಲ. ನೀನ್ ಯಾವ ತರ ಹೇಳ್ಬೇಕೋ ಅರ್ಥ ಆಗ್ತಿಲ್ಲ ಭೂಪತಿ. ಇದೆಲ್ಲ ಆಗ್ತಿರೋದು ಇವಳಿಂದ. ಇವಳೇ ಈ ಮನೇಲಿ ಇಲ್ದಿದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು. ಐಮ್ ಸಾರಿ ಅಮ್ಮ. ನೀನ್ ಹೇಳೋ ಹಾಗೆ, ಪೃಥ್ವಿ ಅಣ್ಣ ಹೇಳೋ ಹಾಗೆ ನಾನು ಮಾಡಕ್ ಆಗಲ್ಲಮ್ಮ. ಇವಳನ್ನ ಅವಳ ತಂದೆ ಮನೆಗೆ ಕಳ್ಸಕ್ ಆಗಲ್ಲ. ಹಾಗೆ ಕಳ್ಸಿದ್ರೆ ನಿನಗೂ ಮರ್ಯಾದೆ ಇರಲ್ಲ, ಈ ಮನೆಗೂ ಮರ್ಯಾದೆ ಇರಲ್ಲ, ನನಗೂ ಮರ್ಯಾದೆ ಇರಲ್ಲ.
ಹೆಂಡತಿನ ಕಾಪಾಡ್ಕೊಳಕ್ಕಾಗದೆ ತಂದೆ ಮನೆಗೆ ಕಳಿಸ್ತಾ ಅಂತ ಎಲ್ಲರೂ ಮಾತಾಡ್ತಾರೆ. ಅದು ಬೇಕಾ? ನನಗೆ ಆ ಹೆಸರು ತಗೊಳ್ಳೋದಕ್ಕೆ ಇಷ್ಟ ಇಲ್ಲಮ್ಮ. ಹಾಗೆ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ ಅಗೇನ್. ನಕ್ಷತ್ರ, ಡಾಕ್ಟ್ರು ನಿನಗೆ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಪದೇ ಪದೇ ಅದನ್ನು ನನ್ನ ಹತ್ರ ಹೇಳಿಸ್ಕೊಬೇಡ, ಅರ್ಥ ಆಯ್ತಾ? ನಿಂತ್ಕೋ. ನಿನ್ನಿಂದ ಈ ಮನೇಲಿ ಸಾಕು ಅನ್ನೋಷ್ಟು ನಡೀತಿದೆ. ಮೊದಲೇ ಈ ಮನೆ ನೆಮ್ಮದಿ ಹಾಳಾಗಿದೆ. ನೀ ಬಂದು ಇರೋ ನೆಮ್ಮದಿಗೂ ಬೆಂಕಿ ಇಟ್ಟಿದ್ಯಾ. ಇದೆಲ್ಲ ನಡೀತಿರೋದು ನಿನ್ನಪ್ಪನಿಂದ ಅಂತ ಒಪ್ಕೋತ್ಯಾ? ಅಂದಮೇಲೆ ಅವ್ರ ನೆರಳು ಈ ಮನೆ ಮೇಲೆ ಬೀಳ್ದಿರೋ ಥರ ನೋಡ್ಕೊ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವ್ರ ಕಾರಣಕ್ಕೆ ನಮ್ಮನೆ ನೆಮ್ಮದಿ ಹಾಳಾಗಬಾರ್ದು, ಮತ್ತೆ ಇದೆಲ್ಲ ರಿಪೀಟ್ ಆಗಬಾರ್ದು. ಅರ್ಥ ಆಯ್ತಾ? ನಕ್ಷತ್ರ, ಅಯ್ಯೋ, ಇನ್ನು ಇವಳ ಹತ್ರ ಹೇಗಾಯ್ತು ಏನಾಯ್ತು ಅಂತ ವಿಚಾರಿಸೋದಲ್ಲ, ಬೇಡ. ಆರಾಮಾಗಿ ಬಂದ್ಲಲ್ಲ, ಅಲ್ಲಿಗೆ ಮುಗೀತು. ನಡಿ ಬಾ. ಅವ್ರು ಅದನ್ನೇ ಇಟ್ಕೊಂಡು ನಮ್ಮ ಬೆನ್ನು ಬಿದ್ದಿರ್ತಾರೆ. ಅವ್ರು ಯಾರು ಅಂತ ಗೊತ್ತಾಗೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸ್ವಲ್ಪ ಯೋಚನೆ ಮಾಡ್ರಿ. ಇಲ್ಲ ಆರ್ತಿ, ನನಗೆ ಆ ಥರ ಯಾವುದು ನೆನಪಿಗೆ ಬರ್ತಾ ಇಲ್ಲ. ನನ್ನ ರಾಜಕೀಯದಲ್ಲಾಗಲಿ ಅಥವಾ ನನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ 4 ಜನಕ್ಕೆ ಸಹಾಯ ಆಗೋ ಹಾಗೆ ಮಾಡಿದ್ದೀನಿ ಹೊರತು ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವನೇ ಕಾರ್ ಓಡಿಸ್ತಾ ಇದ್ದಿದ್ದು. ಪೊಲೀಸರು ಎಲ್ಲ ಕಡೆ ಹುಡುಕ್ತಿದ್ದಾರೆ. ನಾನು ಸುಮಾರು ಜನ ಕಾಲ್ ಮಾಡಿ ವಿಚಾರಿಸಿದ್ದೀನಿ, ಏನು ಪ್ರಯೋಜನ ಆಗಲಿಲ್ಲ. ನಂಗಿರೋ ಒಂದೇ ಒಂದು ಹೋಪ್ ಅಂದ್ರೆ ಅದು ನೀವು ಬೀಗ್ರೆ. ನಿಮ್ ಪವರ್ ಹೇಗಾದ್ರೂ ಯೂಸ್ ಮಾಡ್ಕೊಂಡು ನನ್ನ ಮಗನ ಇದರಿಂದ ಹೊರಗೆ ಬನ್ನಿ ಪ್ಲೀಸ್. ಭೂಪತಿಗೂ ನನ್ನ ಮಗಳಿಗೂ ಅಂದ್ರೆ ಭೂಪತಿಗೂ ನಕ್ಷತ್ರಂಗೂ ಮದುವೆ ನಡೀಬೇಕು. ಅವಳು ನನ್ನ ಮಗನ ಪಕ್ಕದಲ್ಲಿ ಸುಳಿಯೋದು ನನಗೆ ಇಷ್ಟ ಆಗಲಿಲ್ಲ. ಇನ್ ಸೊಸೆ ಆಗೋದು ನೆವರ್, ನೋ ವೇ. ಭೂಪತಿ ಜೊತೆ ನಕ್ಷತ್ರದ ಮದುವೆ ನಡೆಯಲ್ಲ ಅಂದ್ರೆ ನಿಮ್ಮ ಮಗ ವಾಪಸ್ ಬರಲ್ಲ. हेलो क्या चल रहा है उधर? अब मौर्य कैसा है? मैं थोड़ी देर के बाद फोन करके बताऊंगा कि करना क्या है, कि उसे बैंगलोर भेजना है या जेल. ನಿಮ್ಮ ಮಗ ಮನೆಗೆ ವಾಪಸ್ ಬರಲಿಲ್ಲ ಅಂತಂದ್ರೆ ನೀವು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡೋದು ಇದ್ದಿದ್ದೆ. ಹಾಗಾಗಬಾರ್ದು ಅಂತಂದ್ರೆ ನನ್ನ ಮಗಳಿಗೂ ನಿಮ್ಮ ಮಗ ಭೂಪತಿಗೂ ಮದುವೆ ಮಾಡಿಸ್ಕೊಡಿ. ಇಲ್ಲ ಆಗೋದೇ ಇಲ್ಲ ಅನ್ನೋ ಆಗಿದ್ರೆ ನಿಮ್ಮ ಮಗನ ಆಸೆ ಬಿಟ್ಬಿಡಿ. ಏನ್ರಿ ಹೇಳ್ತಾ ಇದ್ದೀರಾ? ಶಕುಂತಲಾ ದೇವಿ ಅವ್ರ ಮಗನ? ಎಸ್, ಅವನೇ ಮೌರ್ಯ. ನಾನು ಇಷ್ಟೆಲ್ಲ ಯೋಚನೆ ಮಾಡಿದಾಗ ನನಗೆ ಅವನದೇ ನೆನಪಾಗಿತ್ತು. ಅವನೇ ಹೀಗೆಲ್ಲ ಮಾಡ್ತಿದ್ದಾನೆ ಅನಿಸ್ತಾ ಇದೆ. ನಾನು ಅವನನ್ನು ಬಚ್ಚಿಟ್ಟಿದ್ದ ಸಿಟ್ಟಿಗೆ ಅವನು ನನ್ನ ಮೇಲೆ ರಿವೆಂಜ್ ತಗೊತಾ ಇದ್ರೆ ನನಗೇನೋ ಹಾಗನ್ನಿಸ್ತಾ ಇಲ್ಲ ರೀ. ಅವನು ಯಾವುದೋ ಬೇರೆ ಊರಲ್ಲಿದ್ದಾನೆ, ಈ ಊರಲ್ಲೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಅವನು ಹೇಗೆ ನಕ್ಷತ್ರದ ಮೇಲೆ ಅಟ್ಯಾಕ್ ಮಾಡಕ್ ಸಾಧ್ಯ? ಗೊತ್ತಿಲ್ಲ. ಅನುಮಾನ ಬಂದಮೇಲೆ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಚಾನ್ಸ್ ತಗೊಳಕ್ಕಾಗಲ್ಲ. ಅದು ಅವನು ಅಲ್ಲದೆ ಹೋದ್ರೆ ಸಂತೋಷ. ನಾನು ಅವನು ಆಗದೆ ಇರಲಿ ಅಂತ ಬಯಸ್ತೀನಿ. ಯಾವುದಕ್ಕೂ ಶಕುಂತಲಾ ದೇವಿಯವ್ರನ್ನ ಒಂದ್ಸತಿ ಹೋಗಿ ಮಾತಾಡಿಸ್ಬರ್ತೀನಿ.
ಮಾತಾಡ್ಸೋದ್ರಲ್ಲೇನು ತಪ್ಪಿದೆ? ನನ್ನ ಮಗಳ ಜೀವನದ ಪ್ರಶ್ನೆ. ಈಗಲೇ ಹೊರಟ್ರಾ? ಈಗ ಬೇಡ, ಆಮೇಲೆ ಅಂತ ನೋಡ್ಕೊಂಡು ಕೂತಿರೋದಕ್ಕೆ ಏನಿದೆ? ನನ್ನ ಮಗಳ ಜೀವದ ಪ್ರಶ್ನೆ. ಈಗಲೇ ಹೋಗ್ತೀನಿ. ನನಗ ಮೌರ್ಯ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಗೊತ್ತಾಗಬೇಕು. ಅಣ್ಣ, ನೀನು ಅಲ್ಲಿಗೆ ಹೋದ್ರೆ ಮತ್ತೆ ಗಲಾಟೆ ಆಗುತ್ತೆ. ಅವರು ಕೂಗಾಡ್ತಾರೆ. ಫೋನಲ್ಲಿ ಎಲ್ಲನೂ ಮಾತಾಡಬಹುದಲ್ವಾ? ಇದು ಫೋನಲ್ಲಿ ಮಾತಾಡಿ ಬಗೆಹರಿಸೋ ವಿಷಯ ಅಲ್ಲ. ಎದುರುಗಡೆ ಕೂತ್ ಕೇಳ್ತೀನಿ. ಅವ್ರು ಕೂಗಾಡಿದ್ರು ಅಡ್ಡಿ ಇಲ್ಲ. ಅದಕ್ಕೆ ಹೆದರ್ಕೊಂಡು ಕೂತಿರೋಕ್ಕಾಗಲ್ಲ. ನನಗೆ ನನ್ನ ಮಗಳು ಮುಖ್ಯ. ರೀ, ಒಂದು ನಿಮಿಷ, ನಾನು ಬರ್ತೀನಿ. ಬೇಡ, ನೀನಲ್ಲಿ ಬಂದೇನು ಮಾಡ್ತೀಯಾ? ನೀನು ಬರಬೇಡ. ಇಲ್ಲ ರೀ, ನಾನು ಬರ್ತೀನಿ. ನೀವು ಶಕುಂತಲಾ ಅವರು ಮಾತಿಗೆ ನಿಂತರೆ ನಾನು ಹೆಚ್ಚು ಅಂತ ಮಾತು ಬೆಳಿತಾನೆ ಹೋಗುತ್ತೆ. ಅದರಲ್ಲೂ ಮಕ್ಕಳು ವಿಷಯ ಬಂದ್ಬಿಟ್ರಂತೂ ಇಬ್ಬರು ಒಬ್ರಿಗೊಬ್ರು ಪೈಪೋಟಿ ಮೇಲೆ ಮಾತಾಡ್ತಾನೆ ಇರ್ತೀರ. ಮಕ್ಕಳು ವಿಷಯಕ್ಕೆ ಬಂದರೆ ಇಬ್ಬರು ಮಾತಿನಲ್ಲೂ ಕಂಟ್ರೋಲೇ ಇರೋದಿಲ್ಲ. ನಾನು ಬರ್ತೀನಿ. ಅಕ್ಕ, ಏನ್ ಅಡ್ಗೆ? ಇವತ್ತು ಬೀನ್ಸ್ ಪಲ್ಯ, ತಿಳಿ ಸಾರು, ಅನ್ನ ಮಾಡಿದ್ದೆ. ನಕ್ಷತ್ರ, ಶೌರ್ಯ ಹಾಗಂದ್ರು ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಅಕ್ಕ. ಭೂಪತಿ ನಿನಗೆ ರೆಸ್ಟ್ ಮಾಡು ಅಂದಿದ್ರು, ನೀನ್ ಯಾಕೆ ಬರಕ್ ಹೋದೆ? ಅಯ್ಯೋ, ಅವ್ನು ಅದು ಇದು ಅಂತಾನೆ ಇರ್ತಾನೆ. ಅವ್ನ್ಗೇನ್ ಕೆಲ್ಸ? ಬಿಡಿಯಕ್ಕ. ಅಲ್ಲ ನಕ್ಷತ್ರ, ನೀನ್ ಯಾಕೆ ಹೊರಗಡೆ ಹೋಗ್ಬೇಕಾಗಿತ್ತು? ನಿನಗಷ್ಟು ಗೊತ್ತಾಗಲ್ವಾ? ಅತ್ತೆ ನಿನಗೆ ಬೈಯೋದ್ರಲ್ಲೂ ಅರ್ಥ ಇದೆ. ನೀನ್ ಒಂದು ಮಾತು ಕೇಳೋದೇ ಇಲ್ಲ. ಹೋಗ್ಲಿ ಬಿಡು, ಈಗೆಲ್ಲ ಓಕೆ ಅಲ್ವಾ? ಹ್ಞೂ ಅಕ್ಕ. ನೀನೇನ್ ಮಾಡ್ತಾ ಇದೀರಿ? ಊಟಕ್ಕೆ ರೆಡಿ ಮಾಡ್ತಿದ್ದೀವಿ. ಊಟಕ್ಕೆ? ನೀನು ಆಗ್ಲೇ ನಾನು ಹೇಳಿದ್ದೆಲ್ಲ ಏನ್ ಗೋಡೆಗ? ರೆಸ್ಟ್ ತಗೋ, ಏನು ಕೆಲಸ ಮಾಡಬೇಡ ಅಂತ. ಅದು ಏನ್ ಅದು ಇದು ಅನ್ಕೊಂಡು ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವ ನಕ್ಷತ್ರ? ಪದೇ ಪದೇ ನೀನ್ ಹಿಂದೆ ಹಿಂದೆ ಬಂದು ನೋಡ್ಬೇಕಾ ನೀನ್ ಏನ್ ಮಾಡ್ತಿದ್ಯಾ, ರೆಸ್ಟ್ ಮಾಡ್ತಿದ್ಯೋ ಇಲ್ವೋ ಅಂತ? ಭೂಪತಿ, ನಾನು ರೆಸ್ಟ್ ತಗೊಳ್ಳೋ ಅಂಥದ್ದು ಏನೂ ಆಗಿಲ್ವೋ? ಡಾಕ್ಟ್ರ್ ಹೇಳಿಲ್ವಾ ಅದ್ಯಾವುದೋ ಡಮ್ಮಿ ಗಾಳಿ, ವಿಷ ಅಲ್ಲ ಅಂತ? ಮತ್ತಿನ್ನೇನು? ಅಲ್ಲ, ಅಷ್ಟಿಲ್ಲದೆ ಅವ್ರು ನನ್ನ ಒಂದೇ ದಿನಕ್ಕೆ ಬಿಟ್ಟು ಕಳಿಸ್ತಾರಾ? ವಾದ ಮಾಡೋಣ ನಕ್ಷತ್ರ, ಹೋಗಿ ರೆಸ್ಟ್ ಮಾಡು. ಬಿಡು ಭೂಪತಿ, ನಾನು ಆರಾಮಾಗೇ ಇದ್ದೀನಿ. ಹಾಗೂ ಸುಸ್ತಾದ್ರೆ ನಾನೇ ಹೋಗಿ ಮಲ್ಕೋತೀನಿ, ಗೊತ್ತಾಗುತ್ತಲ್ವಾ? ಇವಾಗ ಏನ್ ನೀನ್ ಹೋಗ್ತೀಯೋ ಇಲ್ವೋ? ಓ, ಹೋಗ್ತೀನಿ, ಹೋಗಿ ಬಿಟ್ಕೋತೀನಿ. ಬೇಕಿದ್ರೆ ಒಂದ್ ಹಗ್ಗ ತಗೊಂಡ್ ಬಂದು ನನ್ನ ಮಂಚಕ್ಕೆ ಕಟ್ಟಾಕ್ಬಿಡು. ನೆಕ್ಸ್ಟ್ ಟೈಮ್ ಅದನ್ನೇ ಮಾಡೋದು. ಹೋಗ್. ಭೂಪತಿ, ನೀನ್ ಹೆಂಡತಿ ರೆಸ್ಟ್ ಮಾಡ್ಲಿ ಅಂತ ಕಳಿಸ್ಬಿಟ್ಟಿಯಲ್ಲ, ಈಗ ಈ ಕೆಲ್ಸನೆಲ್ಲ ಯಾರು ಮಾಡ್ತಾರೆ? ನೀನಾ? ಅಷ್ಟೇ ತಾನೇ, ಅದಕ್ಕೆ ಮಾಡ್ತೀನಿ ಬಿಡಿ. ಅಯ್ಯೋ ಇರೋ, ಸುಮ್ನೆ ತಮಾಷೆ ಮಾಡ್ದೆ. ಹೇಳಿ ಅದಕ್ಕೆ ಏನಾಗ್ಬೇಕು ಅಂತ. ಏನೂ ಆಗ್ಬೇಕಾಗಿಲ್ಲ. ಸರೋಜ ಇದ್ದಾಳೆ, ಅವಳೆಲ್ಲ ನೋಡ್ಕೋತಾಳೆ. ಆದ್ರೂ ನಿಂಗೆ ನಕ್ಷತ್ರನ್ ಬಗ್ಗೆ ಎಷ್ಟು ಕೇರ್ ಅಲ್ವಾ? ನನಗ? ಮತ್ತಿನ್ಯಾರಿಗೆ? ನಿಂಗೆ. ಅವಳ ಬಗ್ಗೆ ಮನ್ಸಲ್ಲಿ ಅಷ್ಟೊಂದು ಪ್ರೀತಿ ಇದೆ, ಆದ್ರೆ ಅದನ್ನ ನೀನ್ ಹೊರಗಡೆ ತೋರಿಸ್ಕೋತಾ ಇಲ್ಲ. ಯಾಕೆ ಹೀಗೆ? ಅದಕ್ಕೆ ನೀವು ಈ ಪ್ರಶ್ನೆನ ಸುಮಾರು ಸಲ ಕೇಳಿದೀರಾ, ನಾನು ಸುಮಾರು ಸಲ ಉತ್ತರ ಕೊಟ್ಟಿದ್ದೀನಿ. ಹೌದು ಹೌದು, ನನಗೆ ನಕ್ಷತ್ರ ಬಗ್ಗೆ ಕೇರ್ ಇದೆ. ಅವಳು ನನ್ನ ಹೆಂಡತಿಯಾಗಿ ಬರೋದಕ್ಕೂ ಮೊದಲು ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಅದಕ್ಕೆ ಶಿ ವಾಸ್ ಎವ್ರಿಥಿಂಗ್ ಟು ಮೀ. ಈಗ ನಮ್ಮಿಬ್ರ ಮಧ್ಯೆ ಏನೇನು ನಡೆದ್ರು ನನಗೆ ಕೊನೆಗೆ ನೆನಪಿಗೆ ಬರೋದು ನಮ್ಮ ಫ್ರೆಂಡ್ಶಿಪ್ ಅಷ್ಟೇ. ಪ್ಲಸ್ ಮನುಷ್ಯತ್ವ. ಹಾಗಾಗಿ ಈಗ ನಡ್ಕೋತಿದ್ದೀನಿ ಅಷ್ಟೇ. ಅದು ಬಿಟ್ರೆ ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಯಾವ ಭಾವನೆನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಓಕೆ,
ಎಸ್ ವಿ ವಿಲ್ ಡಿಸ್ಕಸ್. ನೋಡಿ ಈಗಲೇ ಹೇಳ್ತಾ ಇದ್ದೀನಿ, ಶಕುಂತಲ ಅವ್ರ ಹತ್ರ ರೂಢಾಗಿ ಮಾತಾಡಬಾರ್ದು, ಸಿಟ್ಟು ಮಾಡ್ಕೋಬಾರ್ದು, ಆಯ್ತಾ? ನಾನೇನು ಹೇಳೋಕ್ಕಾಗಲ್ಲ ಆರ್ತಿ. ಪರಿಸ್ಥಿತಿ ಹೇಗೆ ಬರುತ್ತೋ ಗೊತ್ತಿಲ್ಲ, ಆದರೆ ನನ್ನ ಅನುಮಾನಕ್ಕೆ ಉತ್ತರ ಸಿಗಿದೆ ಅಂತ ನಾನು ಇವತ್ತು ಹೋಗಲ್ಲ. ನೋಡಿ ನೀವೀಗಲೇ ನನ್ನ ಗಾಬರಿ ಮಾಡ್ತಾ ಇದ್ದೀರಾ. ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಪ್ಲೀಸ್. ಟ್ರೈ ಮಾಡ್ತೀನಿ, ಆದರೆ ಅವ್ರೇನಾರು ಮಿತಿ ಮೀರಿದ್ರೆ ನನಗೂ ವಿಧಿ ಇರಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಸರಿ, ಸಮಾಧಾನ. ಯಾವಾಗ್ಲೂ ಬೈತಾನೆ. ಹುಷಾರಾಗಿದ್ದೀನಿ ಅಂತ ನಕ್ಷತ್ರ, ಅತ್ತೆ ನಾನು ಆಗ್ಲೇ ನಿಂಗೆ ಏನು ಹೇಳಿದೆ? ಅತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ನೆರಳು ನಮ್ಮ ಮನೆ ಮೇಲೆ ಬೀಳ್ಬಾರ್ದು ಅಂತ ಹೇಳಿಲ್ಲ? ಹೌದು ಅತ್ತೆ. ಹೇಳಿ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಯಾ? ನನ್ನ ಮಾತಂದ್ರೆ ಅಷ್ಟೊಂದು ಕೇವಲನಾ? ಅತ್ತೆ ಏನ್ ಹೇಳ್ತಿದ್ದೀರಾ? ಅಪ್ಪ ಬಂದಿದ್ದಾರಾ? ಯಾವಾಗ? ನನ್ನೇನು ಕೇಳಿದ್ರೆ ಕರ್ಸ್ಕೊಂಡ್ರೊಳಗೆ ಗೊತ್ತಿಲ್ವಾ? ಇಲ್ಲ ಅತ್ತೆ, ನಾನ್ ಕರೆದಿಲ್ಲ. ಅವರೇ ಬಂದಿರ್ಬೋದು. ಅವರೇ ಬಂದ್ರು ಮತ್ತೊಂದು. ಆ ಮನುಷ್ಯನ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಗೇಟ್ ಹತ್ರ ಇದ್ದಾರೆ, ಹಾಗೆ ವಾಪಸ್ ಕಳಿಸು. ಅವರು ಮನೆ ಒಳಗೆ ಬರಬಾರ್ದು.